ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಹಿಂದೂಗಳು ಇವತ್ತಿಗೂ ಕೂಡ ಮೂರ್ಖರೇ. ಯಾರು ಎಷ್ಟೇ ಹೇಳಲಿ, ನಾಳೆ ದಿನ ಜಾತಿ ಅಂತ ಯಾರಾದರೂ ಹೇಳಿಬಿಟ್ರೆ ಸಾಕು, ಎಲ್ಲಿದ್ದರೂ ಕೂಡ ಎದ್ದು ನಿಂತು ಬಿಡ್ತೇವೆ. ಇದೇ ಕಾರಣಕ್ಕೆ ಅವರಿಗೂ ಕೂಡ ನಮ್ಮನ್ನು ಒಡೆದು ಆಳೋದಕ್ಕೆ ಬಹಳ ಸುಲಭ ಆಗಿಬಿಟ್ಟಿದೆ. ಇವತ್ತು ನಿಮಗೆ ಯೋಗಿ ನಾಡಿನ ಒಂದು ಕೊಳಕು ರಾಜಕೀಯದ ಕತೆ ಹೇಳ್ತೀನಿ ಕೇಳಿ. ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ದಿ ರಾಣಾ ಸಂಘ ಟೂಲ್ ಕಿಟ್ ಒಂದು ದೊಡ್ಡ ಷಡ್ಯಂತ್ರ. ಹಿಂದೂಗಳ ನಡುವೆ ಜಾತಿ ಯುದ್ಧವನ್ನು ಹುಟ್ಟುಹಾಕುವಂತಹ ದೊಡ್ಡದಾದ ಪಿತೂರಿ ನಡೀತಾ ಇದೆ. ಹೇಗೆ, ಎಲ್ಲಿ ಅನ್ನೋದನ್ನು ಪಿನ್ ಟು ಪಿನ್ ಆಗಿ ಹೇಳ್ತೀನಿ. ದಯವಿಟ್ಟು ಯಾವ ಹಿಂದುವೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಶೇರ್ ಮಾಡಿ. SP ಅಂದರೆ ಸಮಾಜವಾದಿ ಪಕ್ಷದ ಸಂಸದ ರಾಮ್ಜಿ ಲಾಲ್ ಸುಮನ್ ಇತ್ತೀಚೆಗೆ ರಾಣಾ ಸಂಘ ವಿರುದ್ಧ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದನ್ನು ನೀವು ಕೂಡ ಕೇಳಿರ್ತೀರಾ ಅಂದ್ಕೊಳ್ತೀನಿ. कि बाबर को लाया कौन? बाबर को इब्राहिम लोदी को हराने के लिए राणा सांगा लाया था। तो मुसलमान तो बाबर की औलाद हैं और तुम गद्दार राणा सांगा की औलाद हो, ये हिंदुस्तान में तय हो जाना चाहिए. अगर बाबर की तो आलोचना करते हैं, राणा सांगा की आलोचना नहीं करते. ಹಿಂದೂ ರಜಪೂತ್ ರಾಜ ರಾಣಾ ಸಂಘ ಒಬ್ಬ ದೇಶದ್ರೋಹಿ. ಇಬ್ರಾಹಿಂ ಲೋದಿಯನ್ನ ಸೋಲಿಸೋದಕ್ಕಾಗಿ ಆತನೇ ಬಾಬರನ್ನ ಭಾರತಕ್ಕೆ ಕರೆದುಕೊಂಡು ಬಂದಿದ್ದು ಅನ್ನೋ ಒಂದು ಹೇಳಿಕೆಯನ್ನ ಇತ್ತೀಚೆಗೆ ಸುಮನ್ ಅವರು ಕೊಟ್ಟಿದ್ರು. ಇದು ನಮ್ಮಲ್ಲಿ ಅಷ್ಟು ದೊಡ್ಡ ವಿಷಯ ಏನಲ್ಲ, ಆದರೆ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಹೇಳಿಕೆ ಆಗುತ್ತೆ. ಇದೊಂದು ಹೇಳಿಕೆ ಈಗ ಇಡೀ ಉತ್ತರ ಪ್ರದೇಶದ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಬಹುದು. ಯಾರಿಗೆ ಗೊತ್ತು, ಇದೊಂದು ಹೇಳಿಕೆಯಿಂದಲೇ ಮುಂದೆ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಅಧಿಕಾರವನ್ನು ಕೂಡ ಕಳೆದುಕೊಳ್ಳಬಹುದಾದ ಸ್ಥಿತಿ ಎದುರಾಗಬಹುದು. ಯಾಕಂದರೆ ಇದು ಅಖಿಲೇಶ್ ಯಾದವ್ ಹಾಗೂ ಗ್ಯಾಂಗ್ ಹೆಣೆದಿರುವಂತಹ ದೊಡ್ಡದಾದ ಕುತಂತ್ರ. ಮಾರ್ಚ್ 5, 2025 ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ತಮ್ಮ ಕುಟುಂಬದೊಂದಿಗೆ ಲಂಡನ್ಗೆ ಭೇಟಿ ಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಖಿಲೇಶ್ ಯಾದವ್ ಲಂಡನ್ಗೆ ಹೋಗೋದು ಇದೇ ಹೊಸತೇನಲ್ಲ. ಪ್ರತಿ ವರ್ಷ ತಮ್ಮ ಕುಟುಂಬದೊಂದಿಗೆ ಅಖಿಲೇಶ್ ಆಗಾಗ ಲಂಡನ್ಗೆ ಹೋಗಿ ಬರ್ತಾನೆ ಇರ್ತಾರೆ. ಯಾಕಂದರೆ ಅವರ ಮಗಳು ಅದಿತಿ ಯಾದವ್ ಲಂಡನ್ನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕುಟುಂಬ ಸಮೇತರಾಗಿ ಮಗಳನ್ನು ನೋಡೋದಕ್ಕೆ ಪರ್ಸ್ನಲ್ ಆಗಿ ಭೇಟಿ ಕೊಟ್ಟರೆ ಸಮಸ್ಯೆ ಏನಿರ್ತಿರ್ಲಿಲ್ಲ. ಆದರೆ ಅಖಿಲೇಶ್ ಡೀಪ್ ಸ್ಟೇಟ್ ಹಾಗೂ ಆ್ಯಂಟಿ ಇಂಡಿಯನ್ ಚಟುವಟಿಕೆ ನಡೆಯುವಂತಹ ಲಂಡನ್ಗೆ ಹೋಗಿ ವಾಪಸ್ ಬಂದಾಗಲೆಲ್ಲ ಹಿಂದೂಗಳ ನಡುವೆ ಜಾತಿ ಯುದ್ಧವನ್ನು ಸೃಷ್ಟಿಸೋದಕ್ಕೆ ಪಿತೂರಿಯನ್ನು ನಡೆಸೋದು ಯಾಕೆ? ಮಾರ್ಚ್ 17, 2025 ಅಖಿಲೇಶ್ ಯಾದವ್ ಇಫ್ತಾರ್ನಲ್ಲಿ ಭಾಗವಹಿಸೋದಕ್ಕೆ ಲಕ್ನೋದಲ್ಲಿ ಕಾಣಿಸ್ಕೊಳ್ತಾರೆ. ಸಾಲದು ಅಂತ ಮತ್ತೆ ರಾಮ್ಜಿ ಲಾಲ್ ಸುಮನ್ ಅವರನ್ನ ಭೇಟಿ ಮಾಡೋದಕ್ಕೆ ನವದೆಹಲಿಗೆ ಕೂಡ ಹಾರಿಬಿಟ್ಟಿದ್ರು. ಮಾರ್ಚ್ 20, 2025 ರಾಣಾ ಸಂಘ ಟೂಲ್ ಕಿಟ್ಗಳ ಇಫ್ತಾರ್ ಕೂಟ ನಡೆಯುತ್ತೆ. ಅಲ್ಲಿ ಅಖಿಲೇಶ್ ಯಾದವ್ ಹಾಗೂ ರಾಮ್ಜಿ ಲಾಲ್ ನಡುವೆ ಒಂದಷ್ಟು ಮಾತುಕತೆ ಕೂಡ ನಡೆದಿತ್ತು. ವೀಕ್ಷಕರೇ, ಇನ್ನೊಂದು ವಿಷಯ ಗೊತ್ತಿರಲಿ, ಈ ರಾಮ್ಜಿ ಲಾಲ್ ಅನ್ನೋನು ಸಮಾಜವಾದಿ ಪಕ್ಷದ ಸೀನಿಯರ್ ದಲಿತ್ ಲೀಡರ್ ಹಾಗೂ ಅಖಿಲೇಶ್ ಯಾದವ್ ತುಂಬ ನಂಬುವಂತಹ ಸಂಸದ. ಇವರ ಪ್ಲಾನ್ ಏನಂದರೆ, ದಲಿತನೊಬ್ಬ ಮಹಾನ್ ರಜಪೂತ ರಾಜನನ್ನು ಟಾರ್ಗೆಟ್ ಮಾಡೋದು. ಆಗ ರಜಪೂತ ನಾಯಕರು ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ. ಅಲ್ಲಿಂದ ರಜಪೂತ ಹಾಗೂ ದಲಿತರ ನಡುವೆ ಯುದ್ಧ ಶುರುವಾಗಲಿದೆ. UP CM ಯೋಗಿ ಆದಿತ್ಯನಾಥ್ ಅವರು ಹೇಳಿ ಕೇಳಿ ರಜಪೂತರು. ಸೊ ನಂತರ ಉತ್ತರ ಪ್ರದೇಶದಲ್ಲಿ ದಲಿತ ವರ್ಸಸ್ UP ಸರ್ಕಾರ ಆಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಎಲ್ಲ ದಲಿತ ಮತಗಳು ಸಮಾಜವಾದಿ ಪಕ್ಷಕ್ಕೆ ವರ್ಗಾವಣೆ ಆಗಲಿದೆ. ಇದು ಅಖಿಲೇಶ್ ಯಾದವ್ ಅವರ ಪ್ಲಾನು. 2027 ಚುನಾವಣೆಗೆ ಈ ಅಸ್ತ್ರವನ್ನು ಯೋಗಿ ಮೇಲೆ ಪ್ರಯೋಗಿಸೋದಕ್ಕೆ ರೆಡಿ ಆಗ್ತಿದ್ದಾರೆ. ಆಲ್ರೆಡಿ ಅದನ್ನು ಶುರು ಮಾಡ್ಕೊಂಡಿದ್ದಾರೆ ಕೂಡ.
ಅದೇ ಪ್ಲಾನ್ ಪ್ರಕಾರ ಮಾರ್ಚ್ 21, 2025ಕ್ಕೆ ರಾಮ್ಜಿ ಲಾಲ್ ಸಂಬಂಧವೇ ಇಲ್ಲದ ರಾಣಾ ಸಂಘ ಅವರ ವಿಷಯವನ್ನು ರಾಜ್ಯಸಭೆಯಲ್ಲಿ ಹೇಳ್ಕೊಂಡು ಬರ್ತಾರೆ. ಮಾರ್ಚ್ 22 ಯೋಜನೆ ಅಷ್ಟೊಂದು ಸಕ್ಸಸ್ ಆಗದ ಕಾರಣ ಸ್ವತಃ ಅಖಿಲೇಶ್ ಯಾದವ್ ಮಾಧ್ಯಮದ ಮುಂದೆ ಬಂದು ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾರೆ. ಸುಮನ್ ಹೇಳಿಕೆಯನ್ನ ಬೆಂಬಲಿಸಿ ರಜಪೂತ ಸಮಾಜವನ್ನ ಕೆರಳಿಸುವ ಕೆಲಸವನ್ನ ಶುರು ಮಾಡಿಕೊಳ್ತಾರೆ. ಮಾರ್ಚ್ 23 SPIT ಸೆಲ್ನಿಂದ ರಜಪೂತ ಸಮಾಜವನ್ನು ಮತ್ತಷ್ಟು ಕೆರಳಿಸೋ ಪ್ರಯತ್ನ ನಡೆಯುತ್ತೆ. ಅದೇ ರೀತಿ ಪ್ಲಾನ್ ಪ್ರಕಾರ ಸುಮನ್ ಮೇಲೆ ದಾಳಿ ಕೂಡ ಮಾಡಲಾಯಿತು. ಮಾರ್ಚ್ 24 ಮತ್ತು 25 ಸಮಾಜವಾದಿ ಪಕ್ಷದ ಬೆಂಬಲಿಗರು ಕೋಮುದ್ವೇಷ ಹರಡೋದಕ್ಕೆ ಪೋಸ್ಟ್ಗಳನ್ನು ಮಾಡೋಕೆ ಶುರು ಮಾಡ್ಕೊಳ್ತಾರೆ. ಇದರಿಂದ ಸಿಟ್ಟಿಗೆದ್ದಂತಹ ಕ್ಷತ್ರಿಯ ಸಮಾಜ ರಾಮ್ಜಿ ಲಾಲ್ ಸುಮನ್ ಮೇಲೆ ದಾಳಿ ಶುರು ಮಾಡ್ತಾರೆ. ಮಾರ್ಚ್ 26 ಪ್ಲಾನ್ ಪ್ರಕಾರ ರಾಮ್ಜಿ ಲಾಲ್ ಸುಮನ್ ಅವರನ್ನ ದೆಹಲಿ ಬಿಟ್ಟು ಉತ್ತರ ಪ್ರದೇಶಕ್ಕೆ ಕರೆಸಿಕೊಳ್ಳಲಾಗುತ್ತೆ. ಆಗ ಶುರುವಾಯಿತು ನೋಡಿ ಇವರ ನಿಜವಾದ ಆಟ. ರಾಮ್ಜಿ ಆಗ್ರಾಕ್ಕೆ ಬರ್ತಿದ್ದ ಹಾಗೆ ಕರ್ಣಿ ಸೇನಾ ಕಾರ್ಯಕರ್ತರು ಅವರನ್ನ ಸುತ್ತುವರೆದು ಬಿಟ್ರು. ಆ ಕ್ಷಣ ಅದಕ್ಕಾಗಿ ಕಾಯ್ತಿದ್ದಂತಹ ಸಮಾಜವಾದಿ ಪಾರ್ಟಿಯ ಪ್ಲಾನ್ ಸಕ್ಸಸ್ ಆಗಿಬಿಡ್ತು. ಮಾರ್ಚ್ 26 ಯೋಗಿ ಆಗ್ರಾದಲ್ಲಿದ್ದಾಗ ಸುಮನ್ ಕೂಡ ಆಗ್ರಾಕ್ಕೆ ಬಂದಿದ್ರು. ಅದೇ ಟೈಮ್ಗೆ ಕರ್ಣಿ ಸೇನೆ ದಾಳಿ ಮಾಡುತ್ತೆ. ಆದರೆ ಯೋಗಿಜಿ ಅವರ ಪ್ಲಾನನ್ನು ಫೇಲ್ ಆಗೋಗೆ ಮಾಡಿದ್ರು. ಯೋಗಿ ನಾಡಿನ ಪೊಲೀಸರು ಅವರನ್ನೆಲ್ಲರನ್ನೂ ತಡೆದು ಬಿಡ್ತಾರೆ. ಆದರೂ ಕೆಲ SP ನಾಯಕರು ವಿಡಿಯೋ ಮುಂದೆ ಬಂದು ಕುರ್ಚಿಗಳನ್ನು ಮುರಿದಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ. ಮಾರ್ಚ್ 27 ಇಡೀ ಪ್ರಕರಣವನ್ನು ದಲಿತ ವರ್ಸಸ್ BJP ಅನ್ನೋ ಆ್ಯಂಗಲ್ನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮೀಡಿಯಾ ಮುಂದೆ ಬಂದು ಅಖಿಲೇಶ್ ದಲಿತ್ ಕಾರ್ಡನ್ನು ಪ್ಲೇ ಮಾಡೋಕೆ ಶುರು ಮಾಡಿಕೊಂಡ್ರು. रामजा सुमन जी पे इसलिए अटैक हुआ कि एक तो वो दलित है और दलित होने की वजह से उन पर अटैक हुआ है. ಈ ಮೂಲಕ ಅವರೇ ಈ ಇಡೀ ಸ್ಕ್ರಿಪ್ಟ್ನ ಮಾಸ್ಟರ್ ಮೈಂಡ್ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ರು. ಈ 10 ಸೆಕೆಂಡ್ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲವೂ ಅರ್ಥ ಆಗಿಬಿಡುತ್ತೆ. ಅದೇ ದಿನ ರಾಮ್ ಗೋಪಾಲ್ ಯಾದವ್ ಹಾಗೂ ಶಿವಪಾಲ್ ಯಾದವ್ ಆಗ್ರಾಗೆ ಹೋಗ್ತಾರೆ. ಅಲ್ಲಿ ದಲಿತ ವರ್ಸಸ್ ಯೋಗಿ ಸರ್ಕಾರ ಅಂತ ಆಟ ಶುರು ಮಾಡ್ಕೊಳ್ತಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಉತ್ತರ ಪ್ರದೇಶದಲ್ಲಿ 18% ಮುಸ್ಲಿಂ ಮತದಾರರಿದ್ದಾರೆ ಮತ್ತು 11% ಯಾದವ ಮತಗಳಿವೆ. ಇದು SPಯ ವೋಟ್ ಬ್ಯಾಂಕ್. ಆದರೆ 29% ಇಟ್ಟುಕೊಂಡು ಹೋರಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 21% ಇರುವಂತಹ ದಲಿತ ಮತಗಳ ಮೇಲೆ ಅಖಿಲೇಶ್ ಈ ಬಾರಿ ಕಣ್ಣು ಹಾಕಿದ್ದಾರೆ. ಈ ಯುದ್ಧವನ್ನು ಇನ್ನೂ ಜೋರಾಗಿಸೋದಕ್ಕೆ, ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ರಾಮ್ಜಿ ಅವರಿಂದ ಕ್ಷಮೆಯನ್ನು ಕೇಳಿಸುವಂತೆ ಡ್ರಾಮಾ ಕೂಡ ನಂತರ ಮಾಡಲಾಗುತ್ತೆ. ಈ ಕೊಳಕು ರಾಜಕೀಯ BSP ನಾಯಕಿ ಮಾಯಾವತಿ ಅವರಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಅದನ್ನು ಜನರಿಗೆ ಅರ್ಥ ಮಾಡಿಸೋ ಕೆಲಸ ಕೂಡ ಮಾಡ್ತಾರೆ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈದ್ ನಂತರ ಇದು ಇನ್ನೂ ಜೋರಾಗೋ ಸಾಧ್ಯತೆ ಇದೆ. ಯಾಕಂದರೆ ಆಗ ಮುಸ್ಲಿಮರು ಕೂಡ ಫ್ರೀ ಆಗಿಬಿಡ್ತಾರಲ್ಲ. ಯಾರೂ ಕೂಡ ರಾಮ್ಜಿ ಅವರನ್ನು ಮುಟ್ಲೇ ಇಲ್ಲ. ಆದರೂ ಕೂಡ ಸಮಾಜವಾದಿ ಪಕ್ಷ ಈಗ ದಲಿತ ನಾಯಕನ ಮೇಲೆ ಹಲ್ಲೆ ಆಗಿದೆ ಅಂತ ಬಿಂಬಿಸೋಕೆ ಹೊರಟಿದ್ದಾರೆ. ಇಡೀ ದೇಶದ ತುಂಬ ಒಂದು ಅಭಿಯಾನ ಕೂಡ ಪ್ರಾರಂಭಿಸುವಂತಹ ಯೋಚನೆಯಲ್ಲಿದ್ದಾರೆ. ಈ ಕೊಳಕು ರಾಜಕೀಯವನ್ನು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕಿದೆ, ವಿಶೇಷವಾಗಿ ದಲಿತ ಹಿಂದೂಗಳು. UPಯಲ್ಲಿ 2027ಕ್ಕೆ ಚುನಾವಣೆ ನಡೆಯಲಿದೆ. ಆಗ ದಲಿತ ವರ್ಸಸ್ ರಜಪೂತ ಅಂತ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳುವಂಥ ಪ್ಲಾನ್ ಅಖಿಲೇಶ್ ಯಾದವ್ದು. ಇದು ಕೇವಲ ಉತ್ತರ ಪ್ರದೇಶ ಅಂತಲ್ಲ, ಇಡೀ ದೇಶದಲ್ಲಿ ಇಂಡಿ ಮೈತ್ರಿಕೂಟ ಮಾಡ್ತಿರೋದು ಇದನ್ನೇ. ಹಿಂದೂಗಳಾದ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಮುಂದೊಂದು ದಿನ ನಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ತಾರೆ. ಬಿ ಕೇರ್ಫುಲ್.
ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಬೀರ್ಬಲ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.